21ನೇ ತಾರೀಕಿನಿಂದ ನಮ್ಮ ಒಂದು ಭಾರತೀಯ ಅಣುಶಕ್ತಿ ಇಲಾಖೆಯಲ್ಲಿ ಅಫಿಷಿಯಲ್ ಇರುವಂತ ನೋಟಿಸ್ ಅನ್ನ ರಿಲೀಸ್ ಮಾಡಿ 18 ಏಪ್ರಿಲ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಯಾವುದು ಮತ್ತೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ನೋಡಿ, ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಯಾವ್ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಇಲ್ಲಿ SSLC ದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿಪ್ಲೊಮಾದವ್ರಿಗೆ ಅವಕಾಶ ಇರತ್ತೆ. ನೀವೇನಾದ್ರೂ MBBS ಪಾಸ್ ಆಗಿತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇನ್ನು ವಿವಿಧ ರೀತಿಯಲ್ಲಿ ವಿದ್ಯಾರ್ಹತೆ ಅದಕ್ಕೆ ತಕ್ಕಂತೆ ಪೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ವೈಸ್ ನಿಮಗೆ ಚರ್ಚೆ ಮಾಡೋಣ. ಯಾವುದೇ ರೀತಿಯಾಗಿ ಗೊಳ್ಳಲ್ಲ, ಬೇರೆದಂಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಆ ರೀತಿ ತಿಳಿಸ್ಕೊಡೋದಲ್ಲ. ಆಫೀಸಲ್ಲಿ ಇರುವಂತ ಗೌರ್ಮೆಂಟ್ ದಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಣುಶಕ್ತಿ ಇಲಾಖೆಯಿಂದ ನಮ್ಮ ಒಂದು ಭಾರತೀಯ ಅಣುಶಕ್ತಿ ಇಲಾಖೆಯಿಂದ ನೋಟಿಸ್ ಆಗಿದೆ. ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಣುಶಕ್ತಿ ಇಲಾಖೆಯಿಂದ ಆಫೀಸಿಯಲ್ ನೋಟಿಸ್ 21ನೇ ತಾರೀಕು ಪ್ರಕಟ ಆಗಿದೆ. 21ನೇ ತಾರೀಕು ಇನ್ನೊಂದು ನಾನು ತಿಳಿಸ್ಕೊಟ್ಟಿದ್ದೆ, ನಮ್ಮ ಒಂದು ಕರ್ನಾಟಕದಲ್ಲಿ ಇಸ್ರೋ 21ನೇ ತಾರೀಕದಂದು ಅದು ಕೂಡ ರಿಲೀಸ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಚಾನಲ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅದು ಬೆಂಗಳೂರಿನಲ್ಲಿ ಇರತ್ತೆ. ಇದು 21ನೇ ತಾರೀಕು ಅಣುಶಕ್ತಿ ಇಲಾಖೆ ನೇಮಕಾತಿ ಆಗಿದೆ. 18/4/2026 ರಾತ್ರಿ 11 ಗಂಟೆ ತನಕ ಅವಕಾಶ. ಅಲ್ಲಿ ತನಕನೇ ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ಆನ್ಲೈನ್ ನಲ್ಲಿ ಇರತ್ತೆ. ಮತ್ತೆ ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಹೆಸರು ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಟೆಕ್ನಿಷಿಯನ್ ಪೋಸ್ಟ್ ಇರತ್ತೆ. ಫಾರ್ಮಸಿಸ್ಟ್ ಬಿ ದಲ್ಲಿ ಕರೆದಿದ್ದಾರೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಹುದ್ದೆಗಳಾಗಬಹುದು. ಅದ ನಂತರ ಅಸಿಸ್ಟೆಂಟ್ ಬಿ, ರೇಡಿಯೋಗ್ರಾಫರು, ನರ್ಸ್ ಹುದ್ದೆಗಳು ಮತ್ತು ಆಫೀಸರ್ಸ್ ಹುದ್ದೆಗಳು, ಈ ರೀತಿಯಾಗಿ ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಪೋಸ್ಟ್ ಕೋಡ್ ಅನ್ನ ಗಮನಿಸ್ತಾ ಇರಬಹುದು. ಎಷ್ಟೆಷ್ಟಿದೆ? 12,606, 12,605, 12,604, 12,001 ಈ ರೀತಿಯ ಖಾಲಿ ಇರತ್ತೆ. ಅದೇ ರೀತಿಯಾಗಿ ಗ್ರೂಪ್ ಎ ದಲ್ಲಿ ಖಾಲಿ ಇರತ್ತೆ, ಗ್ರೂಪ್ ಬಿ, ಗ್ರೂಪ್ ಸಿ ಈ ರೀತಿಯಾಗಿ ವೃಂದ ಇರತ್ತೆ. ಅದರಲ್ಲಿ ಈ ನಿಮಗೆ ವೇತನ ಶ್ರೇಣಿ ಲೆವೆಲ್ಗೆ ಸಂಬಂಧಪಟ್ಟಂತೆ ಹಂತದಲ್ಲಿ ಕೊಡ್ತಾರೆ. 56,100. ಇದು CPC ಪ್ರಕಾರ 7ನೇ CPC ಪ್ರಕಾರಗೆ ಸ್ಯಾಲರಿಗಳನ್ನ ಕೊಡ್ತಾರೆ. ಇಲ್ಲಿ ನೋಡಿ, ಸ್ವಲ್ಪ ಕಡಿಮೆನೇ ಆಗ್ಬಹುದು, ಹೆಚ್ಚು ಆಗ್ಬಹುದು. 21ರಿಂದ 56,000 ತನಕ ಸ್ಯಾಲರಿ ಕೊಡ್ತಾರೆ. ಮತ್ತು ಏಜ್ ಲಿಮಿಟ್ 18ರಿಂದ 35 ವರ್ಷದ ತನಕ ಏಜ್ ಲಿಮಿಟ್ ಅನುವಾಗತ್ತೆ. ಅದೇ ರೀತಿಯಾಗಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅದನ್ನ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಯಾರ್ಯಾರ ಪೋಸ್ಟ್ ಇದೆ ಅದು ಕೂಡ ವಿವರವಾಗಿ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಯುವ ಅಭ್ಯರ್ಥಿ ಪೋಸ್ಟ್ ಇದೆ ನೋಡಿ. ಎಸ್ಸಿದವರಿಗೆ 1, OBCದವರಿಗೆ 2 ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇನ್ನು ಉಳಿದಂತ ಮಾಹಿತಿ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ಇದಾಗ ಕರೆದಿದ್ದಾರೆ, ನಿಮ್ಗೆ ಗೊತ್ತಾಗಿದೆ ಯಾವುದು ಏನು ಅಂತ ಹೇಳಿ. ಈಗ ನಿಮಗೆ ಗೊತ್ತಿರುವಂತ ವಿಷಯ, ಇದು ಭಾರತೀಯ ಅಣುಶಕ್ತಿ ಇಲಾಖೆಯಲ್ಲಿ ಹೈದರಾಬಾದು, ಕೋಟಾ, ರಾಜಸ್ಥಾನ, ತಮಿಳುನಾಡು, ಕರ್ನಾಟಕ ಇಷ್ಟೊಂದು ರಾಜ್ಯಗಳಲ್ಲಿ ನೇಮಕಾತಿ. ಅಪ್ಲಿಕೇಶನ್ ಡೇಟ್ ಗೊತ್ತಾಗಿದೆ. ಇದು ಹಳೆಯ ನೋಟಿಫಿಕೇಶನ್ ಇರೋದಿಲ್ಲ, ಹೊಸದಾಗಿ ನೋಟಿಸ್ ಆಗಿರತ್ತೆ. ಇನ್ನು ಹುದ್ದೆ ವಿವರ, ಎಷ್ಟೆಷ್ಟು ಹುದ್ದೆ. ಇಲ್ಲಿ ಆಫೀಸರ್ಸ್ ಅಂತ ಹೇಳಿ ಮೆಡಿಕಲ್ 3 ಪೋಸ್ಟ್ ಇರತ್ತೆ, ನರ್ಸ್ 11 ಪೋಸ್ಟ್ ಇರತ್ತೆ, ಅಸಿಸ್ಟೆಂಟ್ ರೇಡಿಯೋಗ್ರಫಿ 1 ಪೋಸ್ಟ್ ಇರತ್ತೆ, ಅಸಿಸ್ಟೆಂಟ್ ಪೈಥಾಲಜಿ 1 ಪೋಸ್ಟ್ ಇರತ್ತೆ, ಫಾರ್ಮಸಿಸ್ಟ್ 1 ಇರತ್ತೆ, ಟೆಕ್ನಿಷಿಯನ್ 1 ಇರತ್ತೆ. ಟೋಟಲ್ ಆಗಿ 18 ಪೋಸ್ಟ್ ನೇಮಕಾತಿ ಆಗ್ತಾ ಇದೆ. ಇನ್ನು ವಿದ್ಯಾರ್ಹತೆ SSLC, ಸೆಕೆಂಡ್ PUC, ಡಿಪ್ಲೊಮಾ, ಫಾರ್ಮಸಿ, ITI ಡಿಪ್ಲೊಮಾ, MBBS, ನರ್ಸಿಂಗ್ ನಲ್ಲಿ ತೆರಗಡೆ ಹೊಂದಿದವರು ಡಿಪ್ಲೊಮಾ ಈ ರೀತಿಯಾಗಿ ಆಗಿರ್ಬೇಕು. ಸ್ಪಷ್ಟನೆ ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಮತ್ತೆ ಅತಿ ಹೆಚ್ಚು ಯಾರಿಗೆ ಆದ್ಯತೆ ಇದೆಯಪ್ಪ ಅಂದ್ರೆ ಪುರುಷರಿಗೆ ಜಾಸ್ತಿ ಆದ್ಯತೆ ಇದೆ. ಅಂದ್ರೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಪುರುಷರಿಗೆ ನೇಮಕಾತಿ, ಪುರುಷರಿಗೆಲ್ಲ ಮಹಿಳೆಯರಿಗೆ. ಇಲ್ಲಿ ನೋಡಿ, ಅತಿ ಹೆಚ್ಚು ಆದ್ಯತೆ ಇರೋದು ಮಹಿಳಾ ಅಭ್ಯರ್ಥಿಗೆ ಆದ್ಯತೆ ಕೊಟ್ಟಿದ್ದಾರೆ. ಈ ಒಂದು ಮೇಲ್ಗಡೆ ನೋಟಿಸ್ ದಲ್ಲೇನೆ ಅನೌನ್ಸ್ ಮಾಡಿದ್ದಾರೆ ನೋಡಿ, ಯಾರಿಗೆ ಜಾಸ್ತಿ ಆದ್ಯತೆ ಇದೆ ಅಂತ ಹೇಳಿ. ಆಯ್ಕೆ ಪ್ರಕಾರದಲ್ಲಿ ಒಂದು ರಿಟರ್ನ್ ಎಕ್ಸಾಮ್, ಸ್ಕಿಲ್ ಟೆಸ್ಟ್, ಇಂಟರ್ವ್ಯೂ ಮೂಲಕವಾಗಿ ನೇಮಕಾತಿಗಳನ್ನ ಆಗತ್ತೆ. ಇದು ಅಪ್ಲಿಕೇಶನ್ ವಿಧಾನ ಆನ್ಲೈನ್ ನಲ್ಲಿ ಇರತ್ತೆ. ಆಫ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಲ್ಲ, ಇಮೇಲ್ ID ಕೂಡ ಅವಕಾಶ ಇರೋದಿಲ್ಲ. ಇರೋದು ಒಂದೇ ಆನ್ಲೈನು. ಇದಕ್ಕೆ ತಕ್ಕಂತೆ ಏನಾದ್ರು ಕನ್ಫ್ಯೂಸ್ ಇದ್ರು ಕಮೆಂಟ್ ಮಾಡಿ. ಇದರಲ್ಲಿ ಇಷ್ಟೇ ಮಾಹಿತಿ ಕೊಟ್ಟಿದ್ದಾರೆ, ಇನ್ನು ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ನೇರವಾಗಿ ನೇಮಕಾತಿ ಆಗ್ತಾ ಇದೆ ಭಾರತದಲ್ಲಿ ಈ ಒಂದು ಅಣುಶಕ್ತಿ ಇಲಾಖೆ ಸಂಬಂಧಪಟ್ಟಂತೆ.